ಇದ್ರ ಬಗ್ಗೆ ಬೇರೆ ಕಾರಣ ಇದೆ. ವಿದ್ಯುತ್ ಶಕ್ತಿನಲ್ಲಿ ಡಿಪಾರ್ಟ್ಮೆಂಟ್ನಲ್ಲಿ ಬಹಳ ಸೋರಿಕೆ ಇದೆ ಮತ್ತು ಕರಪ್ಷನ್ ಇದೆ, ಲಂಚ ಇದೆ. ಆಮೇಲೆ ಇದು ಲೈಸೆನ್ಸಿಸ್ ಜೊತೆ ದುಡ್ಡು ತಗೊಂಡು ಮಜಾ ಮಾಡ್ತಾ ಇದ್ದಾರೆ. ಆದರೆ ಇವರು ವಿಜಿಲೆನ್ಸ್ದವರು ಕೂಡ ಇದ್ದಾರೆ, ಯಾವುದು प्रमाणिकವಾಗಿ ಕೆಲಸ ಮಾಡ್ತಾ ಇಲ್ಲ. उसके लिए हम लोग 7 तारीख को जसकाम की कचहरी पे 10:30 बजे स्ट्राइक कर रहे हैं. आप सभी लोगों को मेरे तरफ से निमंत्रण है, आप आइएगा. थैंक यू. मैं अब्दुल खदीर गुलबर्गा. ಇವತ್ತು ಕರ್ನಾಟಕ ವಿದ್ಯುತ್ ಬಳಕೆದಾರರ ಸಂಘದಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ವಿ. ಏನಂತಂದರೆ ಇದೇ ತಿಂಗಳು 7ನೇ ತಾರೀಕು ವಿದ್ಯುತ್ ಖಾಸಗೀಕರಣವನ್ನು ಮಾಡಬಾರ್ದು ಅಂತೇಳಿ ನಾವು ಹೋರಾಟನ ಮಾಡ್ತಾ ಇದ್ವಿ. ಅದರಲ್ಲೂ ಮುಖ್ಯವಾಗಿ ಸರ್ಕಾರ ಏನು ಮೊನ್ನೆನೇ 36 ಪೈಸೆ ವಿದ್ಯುತ್ ಬಿಲ್ಲನ್ನು ಏರಿಸಿದ್ರು. ಇದು ಅತ್ಯಂತ ಜನವಿರೋಧಿ ಆಗಿರ್ತಕ್ಕಂಥ ಕ್ರಮ. ಯಾಕಂದರೆ KBಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಏನು ಎಂಪ್ಲಾಯೀಸಿಗೆ ಪೆನ್ಷನ್ ಕೊಡಬೇಕು ಅಂತ ಹೇಳಿಬಿಟ್ಟು ಈ ಥರ ಜನಗಳ ಇದು ಅತ್ಯಂತ ಜನವಿರೋಧಿ ನೀತಿ. ಯಾಕಂದರೆ ಇಲ್ಲಿ ತನಕನೂ ಕೂಡ KBL ಕೆಲಸ ಮಾಡೋರಿಗೆ ಪೆನ್ಷನ್ ಕೊಟ್ಟಿದ್ದು ಸರ್ಕಾರದ ಜವಾಬ್ದಾರಿಯಾಗಿ ಕೊಟ್ಟಿದ್ರು ಅದು. ಸೊ ಹಾಗೇನೆ ಕೊಡಬೇಕನ್ನೋದು ನಮ್ಮ ಬೇಡಿಕೆ. ಅದರ ಬದಲು ಇವತ್ತು ಜನಗಳ ಮೇಲೆ ಅದು ಹೊರೆ ಹಾಕುವಂಥದ್ದು ಯಾವ ರೀತಿಯಾದ ನ್ಯಾಯ ಆದದ್ದಲ್ಲ. ಆಮೇಲೆ ಇವತ್ತು ಈ ವಿದ್ಯುತ್ತನ್ನು ಟೋಟಲಿ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಅಂಬಾನಿ ಅದಾನಿ ಅಂತ ದೊಡ್ಡ ದೊಡ್ಡ ಬಂಡವಾಳಗಾರರಿಗೆ ಅದನ್ನು ಕೊಡಬೇಕಂತೇಳಿ ಇವತ್ತೆಲ್ಲ ನೀಲಿ ನಕ್ಷೆಯನ್ನು ತಯಾರು ಮಾಡಿದ್ದಾರೆ. ಇದನ್ನು ಕೂಡ ಅತ್ಯಂತ ಜನವಿರೋಧಿ ನೀತಿ ಆಗಿರ್ತಕ್ಕಂಥದ್ದು. ಆಮೇಲೆ ಸ್ಮಾರ್ಟ್ ಮೀಟರ್ ಅಳವಡಿಸ್ತಾರೆ ಸ್ನೇಹಿತರೆ. ಈ ಸ್ಮಾರ್ಟ್ ಮೀಟರ್ ದೊಡ್ಡ ಹೊರೆಯಾಗುವಂಥ ಒಂದು ನೀತಿ ಅದು. ಯಾಕಂದರೆ ಸ್ಮಾರ್ಟ್ ಮೀಟರು, ಅದರಲ್ಲೂ ಪ್ರಿಪೇಯ್ಡ್ ಸ್ಮಾರ್ಟ್ ಮೀಟರ್ ಅದು. ಸೊ 3 ತಿಂಗಳು ಮುಂಚೆನೇ ನೀವು ಬಿಲ್ ಕಟ್ಟಬೇಕು. ಯಾವ ಥರ ಮೊಬೈಲಿಗೆ ರೀಚಾರ್ಜ್ ಮಾಡ್ತಿರೋ ಅದೇ ಥರ ಅದಕ್ಕೂ ಕೂಡ 3 ತಿಂಗಳು 2 ತಿಂಗಳಿಗೆ ಮುಂಚಿತವಾಗಿಯೇ ಬಿಲ್ ಕಟ್ಟುವಂಥ ಒಂದು ನೀತಿಯನ್ನು ತೊಗೊಂಡು ಬರ್ತಾ ಇದ್ದಾರೆ. ಇದು ಬಡತನ ಮತ್ತು ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ದೇಶದಲ್ಲಿ ನಡೆಯೋದಿಲ್ಲ. ಆಮೇಲೆ ಕರೆಂಟ್ ಅನ್ನೋದು ಅತ್ಯಂತ ಮೂಲಭೂತ ಅವಶ್ಯಕವಾಗಿರ್ತಕ್ಕಂಥ ವಸ್ತು. ಅದು ಯಾವ ಥರ ಗಾಳಿ ಬೆಳಕು ಇದೆಯೋ ಅದೇ ಥರ ಇವತ್ತು ವಿದ್ಯುತ್ ಕೂಡ ಆಗಿದೆ. ಅದನ್ನು ಈ ಥರ ಮಾರಾಟ ಮಾಡುವಂಥದ್ದು ಸರಿಯಾದದಲ್ಲ. ನಮ್ಮ ಸಂವಿಧಾನ ನಿರ್ಮಾಪಕರು ಕೂಡ ವಿದ್ಯುತ್ತನ್ನು ಒಂದು ಸೇವಾ ಕ್ಷೇತ್ರವಾಗಿಯೇ ಇಟ್ಟಿದ್ರು. ಅದನ್ನು ಸೇವಾ ಕ್ಷೇತ್ರವಾಗಿಯೇ ನೋಡಬೇಕೆ ಹೊರತಾಗಿ ಈ ಥರ ಮಾರಾಟ ಮಾಡೋ ವಸ್ತು ಮಾಡಬಾರ್ದು ಅಂತಂತೇಳಿ ನಾವು ಇವತ್ತು ವಿದ್ಯುತ್ ಬಳಕೆದಾರರ ಸಂಘದಿಂದ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ವಿ. ಅದರಲ್ಲಿ ಇನ್ನೊಂದು ನೀತಿ ತಂದರೆ ಸ್ನೇಹಿತರೆ, ಟೈಮ್ ಆಫ್ ಡೇ ಅಂತೇಳಿ TOD ಮಾಡ್ತಾ ಇದ್ದಾರೆ. ಮುಂಜಾನೆ ಒಂದು ರೀತಿ ರೇಟ್ ಇರತಕ್ಕಂಥದ್ದು, ಮಧ್ಯಾಹ್ನ ಒಂದು ರೀತಿ ರೇಟ್ ಇರತಕ್ಕಂಥದ್ದು, ಸಾಯಂಕಾಲ ಒಂದು ರೀತಿ ರೇಟ್ ಇರತಕ್ಕಂಥ ಒಂದು TOD ಅಂತ ಒಂದು ನೀತಿ ತೊಗೊಂಡು ಬರ್ತಾ ಇದ್ದಾರೆ. ಅದಕ್ಕೆ 15 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಪರ್ ಯೂನಿಟ್ಗೆ. ಇದು ಅತ್ಯಂತ ಜನವಿರೋಧಿ ಆಗಿರ್ತಕ್ಕಂಥದ್ದು. ಈಗಾಗಲೇ ಹಾಲಿನ ರೇಟ್ ಏರಿಸಿದ್ದಾರೆ, ಡೀಸೆಲ್ ರೇಟ್ ಏರಿಸಿದ್ದಾರೆ, ಮತ್ತು ಬೇರೆ ಬೇರೆ ರೇಟ್ಗಳನ್ನು ಗಗನಕ್ಕೆ ಏರ್ತಾ ಇದ್ದಾವೆ. ಅದರಲ್ಲಿ ಇವತ್ತು ನೀವು ಕರೆಂಟನ್ನು ಕೂಡ ಈ ಥರ ಮಾಡಿಬಿಟ್ರೆ ಗಾಯದ ಮೇಲೆ ಬರೆ ಹೇಳ್ದಂಗೆ ಆಗುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ಇವತ್ತು ನಾವು ಕರ್ನಾಟಕ ವಿದ್ಯುತ್ ಬಳಕೆದಾರರ ಸಂಘದಿಂದ ಅತ್ಯಂತ ಜನವಿರೋಧಿಯಾದ ಈ ಕ್ರಮವನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಮತ್ತು 7ನೇ ತಾರೀಕು ಬೃಹತ್ತಾಗಿರ್ತಕ್ಕಂಥ ಹೋರಾಟವನ್ನು ನಮ್ಮ ಗುಲ್ಬರ್ಗಾ MD ಆಫೀಸ್ ಎದುರುಗಡೆ ಹೋರಾಟವನ್ನು ಸಂಘಟಿಸಿದ್ವಿ. ಈ ಮುಖಾಂತರ ಗುಲ್ಬರ್ಗಾ ಜಿಲ್ಲೆಯ ಜನಗಳಲ್ಲಿ ನನ್ನ ಮನವಿ ಏನು ಅಂತಂದರೆ, ಇಂಥ ಒಂದು ಹೋರಾಟಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಜನವಿರೋಧಿ ನೀತಿಯನ್ನು ಸೋಲಿಸಬೇಕಂತೇಳಿ ಈ ಮೂಲಕ ಗುಲ್ಬರ್ಗಾ ಜನಗಳಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ವಿರುದ್ಧ ಇರ್ತದೆ, ರಾಜ್ಯ ಸರ್ಕಾರ ಮಾಡ್ತಾ ಇದ್ದೀವಿ ಸರ್. ಖಾಸಗೀಕರಣ ಮಾಡ್ತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಆಮೇಲೆ ಈ ಥರ ಬಿಲ್ ಏರಿಸ್ತಕ್ಕಂಥದ್ದು ಬೋರ್ಡು ಮತ್ತು ರಾಜ್ಯ ಸರ್ಕಾರ ಸೇರ್ಕೊಂಡು ಮಾಡ್ತಾ ಇದ್ದಾವೆ. ಇದು ಅತ್ಯಂತ ಜನವಿರೋಧಿ. ಸೊ ರಾಜ್ಯ ಸರ್ಕಾರದವರು ಭಾಗ್ಯಗಳು ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಒಂದು ಕಡೆ ಹೆಸರು ಮಾಡ್ಕೋತಾ ಇದ್ದಾರೆ. ಖಂಡಿತವಾಗಲೂ ಭಾಗ್ಯಗಳು ಬೇಡ ಅಂತ ನಾವೇನು ಹೇಳಲ್ಲ, ಕೊಡ್ರಿ ನೀವು. ಆದರೆ ಅದ್ರ ಜೊತೆಗೇನೆ ಅದರ ಹೆಸರು ಮೇಲೆ ಇನ್ನೊಂದು ಕಡೆ ಬೆಲೆ ಏರಿಕೆಗಳನ್ನು ಈ ಥರ ಮಾಡಿದ್ರೆ ನಿಮ್ಮ ಭಾಗ್ಯ ಯಾವುದೂ ಉಪಯೋಗ ಆಗೋದಿಲ್ಲ. ಸೊ ಜನಗಳಿಗೆ ಯಾವ ರೀತಿಯೂ ಕೂಡ ಹೆಲ್ಪ್ ಆಗಲ್ಲ ಅದು. ಸೊ ಹಾಗಾಗಿ ಇದನ್ನು ಕೂಡ ನಾವು ವಿರೋಧಿಸ್ತಾ ಇದ್ವಿ. ಈ ಥರ ಬೆಲೆ ಏರಿಕೆ ಮಾಡಬಾರ್ದು ರಾಜ್ಯ ಸರ್ಕಾರ ಅಂತೇಳಿ. ಸಾರ್ವಜನಿಕರು ಇದರಲ್ಲಿ ಪಾಲ್ಗೊಳ್ಬೇಕು. ಸೊ ಎಲ್ಲರೂ ಭಾಗಿಯಾಗಬೇಕು. ಯಾಕಂದ್ರೆ ವಿದ್ಯುತ್ ಬಳಕೆ ಮಾಡಲಾರ್ದವರು ವ್ಯಕ್ತಿನೇ ಯಾರೂ ಇಲ್ಲ. ಇವತ್ತು ಶಾಲೆಯಲ್ಲಿ ಶಾಲಾ ಶಿಕ್ಷಣ ಪ್ರೈಮರಿ ಮಕ್ಕಳಿಗೆ ಹಿಡ್ಕೊಂಡು ಎಲ್ಲರಿಗೂ ಶಾಲಾ ಶಿಕ್ಷಣ ಕೊಡ್ಬೇಕಂದ್ರೂ ಕೂಡ ವಿದ್ಯುತ್ ಬೇಕು. ಅಂತ ಮೂಲಭೂತವಾಗಿರುವ ಅವಶ್ಯಕವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಬಳಸ್ತಕ್ಕಂಥ ವಿದ್ಯುತ್ತನ್ನು ಖಾಸಗೀಕರಣ ಮಾಡೋದೇ ಅತ್ಯಂತ ಜನವಿರೋಧಿ ನೀತಿ ಇದು. ಮತ್ತು ಅದರಲ್ಲಿ ಈ ಥರ ಬೆಲೆ ಏರಿಕೆ ಮಾಡುವಂಥದ್ದು ಜನವಿರೋಧಿ ನೀತಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಹೋರಾಟಕ್ಕೆ ಬಂದು ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕು. ಸರ್ಕಾರದ ಜನವಿರೋಧಿ ನೀತಿಯನ್ನು ಸೋಲಿಸಬೇಕಂತೇಳಿ ಜನಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. SM ಶರ್ಮಾ, ಜಿಲ್ಲಾ ಸಂಚಾಲಕರು, ಕಲಬುರಗಿ.